ಬ್ರೋ ಬಲ್ಕಿಂಗಿಗೆ ಏನಾರ ಟಿಪ್ಸ್ ಹೇಳಿ. ಈ ಥರ ನನಗೆ ಆಲ್ಮೋಸ್ಟ್ ಸುಮಾರು 100+ ಮೆಸೇಜ್ ಬಂದಿದೆ. ಬಟ್ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡೋದಕ್ಕಾಗಲ್ಲ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಗ್ರೂಪಲ್ಲಿ ಯಾರು ತುಂಬ ಸಣ್ಣ ಇರ್ತಾರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಬಟ್ ಬಲ್ಕಿಂಗ್ ಆಗಬೇಕು ಅಂತಂದರೆ ನೀವು ಮೈನ್ ಏನು ಸೊಲ್ಯೂಷನ್ ಅಂದರೆ ಫುಡ್ಡು. ನೀವೇನು ಫುಡ್ ಇಂಟೇಕ್ ಮಾಡ್ತೀರಾ ಅದೇ ನಿಮ್ಮ ಸೊಲ್ಯೂಷನ್ನು. ಅದು ಯಾವ ಫುಡ್ಡು ಅಂತ ನಾನು ವಿಡಿಯೋ ಲಾಸ್ಟಲ್ಲಿ ನಿಮಗೆ ಫೋಟೋ ಸಮೇತ ಹಾಕಿರ್ತೀನಿ. ನೋಡ್ಕೊಂಡು ನಿಮ್ಮ ಫುಡ್ ರೆಗ್ಯುಲರ್ ಬೇಸಸ್ ಮೇಲೆ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು. ಫಸ್ಟು ವೆಯ್ಟ್ ಗೇನ್ ಅಂತ ಕೇಳ್ತಾ ಇರ್ತಾರಲ್ಲ, ಅದಕ್ಕೆ ಒಂದು ಮೇಯ್ನ್ ಇರೋ ರೀಸನ್ ಹೇಳ್ತೀನಿ. ಸುಮಾರು ಜನ ವೆಯ್ಟ್ ಗೇನ್ ಅಂತಾರೆ. ವೆಯ್ಟ್ ಗೇನ್ನ ನೀವು ಔಟ್ಸೈಡು ಈ ಪಿಜ್ಜಾ ಬರ್ಗರು ಆ ಥರ ಜಂಕ್ ಫುಡ್ಗಳನ್ನ ತಿಂದ್ಬಿಟ್ಟು ಈಸಿಯಾಗಿ ವೆಯ್ಟ್ ಗೇನ್ ಆಗ್ಬೋದು. ಬಟ್ ನೀವು ಒಂದು ತಿಂಗಳಲ್ಲಿ ಒಂದು 8ರಿಂದ 10 kg ವೆಯ್ಟ್ ಗೇನ್ ಆಗೋದು ಒಂದೇ. ಬಟ್ ಬರೀ 2 kg ನೀವು ಮಸಲ್ ಗೇನ್ ಆಗೋದು ಒಂದೇ. ತುಂಬ ಡಿಫ್ರೆನ್ಸ್ ಇರುತ್ತೆ ಅದಕ್ಕೂ. ನೀವು 2 kg ಮಸಲ್ ಗೇನ್ ಆಗಿದ್ದೀರಾ ಅಂತಂದರೆ ನಿಮ್ಮದು ಬಾಡಿ ಯಾವ ಥರ ಕಾಣಿಸುತ್ತೆ, ನೀವು 8 kg ವೆಯ್ಟ್ ಗೇನ್ ಆಗಿದ್ದೀರಾ ಅಂತಂದ್ರೂ ನಿಮ್ಮ ಬಾಡಿ ಯಾವ ಥರ ಕಾಣಿಸುತ್ತೆ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಬಟ್ ಯಾವತ್ತೂ ಯಾರೇ ಆಗಲಿ ವೆಯ್ಟ್ ಗೇನ್ ಮೇಲೆ ಫೋಕಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಫೋಕಸ್ ಏನಿದ್ರು ಮಸಲ್ ಗೇನ್ ಮೇಲೆ. ಒಂದು ಮಂತಲ್ಲಿ 1 kg ಏನಾದರೂ ಪರವಾಗಿಲ್ಲ, ಬಟ್ ನಿಮ್ಮ ಫೋಕಸ್ ಏನಿದ್ರು ಮಸಲ್ ಗೇನಿಂಗ್ ಮೇಲೆ ಇರಬೇಕು. ಆವಾಗಲೇ ನೀವು ನಿಮ್ಮ ಬೆಸ್ಟ್ ಫಿಸಿಕ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ. ಬಟ್ ಪರ್ ಡೇ ಎಕ್ಸಾಂಪಲ್ಲು ನೀವು 2000 ಕ್ಯಾಲರಿ ಬರ್ನ್ ಮಾಡ್ತಾ ಇದ್ರೆ ನೀವು ತಿನ್ನಬೇಕಾಗಿರೋದು 2500 ಕ್ಯಾಲರಿ ತಿನ್ನಬೇಕಾಗಿರುತ್ತೆ. ಬಟ್ ನೀವು ಬರೀ 1500 ಕ್ಯಾಲರಿ ತಿಂತಾ ಇರ್ತೀರ. ಪ್ರಾಪರ್ ಡಯಟ್ ಪ್ಲಾನ್ ಮಾಡ್ಕೊಂಡು ನೀವು ಇಂಟೇಕ್ ಮಾಡಿದ್ರೆ ಖಂಡಿತವಾಗ್ಲೂ ಈಸಿಯಾಗಿ ವೆಯ್ಟ್ ಗೇನು ಮತ್ತು ಮಸಲ್ ಗೇನ್ ಎರಡೂ ಕೂಡ ಮಾಡ್ಬೋದು.